ಹೆಲೋ ಹಾಲ್, ವೆಲ್ಕಮ್ ಟು ಟ್ಯಾಸಲ್ ನೆಸ್ಟ್. ಇವತ್ತು ನಾನು ಒಂದು ಯೂಸ್ಫುಲ್ ಟಿಪ್ನ ಶೇರ್ ಮಾಡಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಸ್ಪೆಷಲಿ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯಾರೆಲ್ಲ ಫ್ಯಾಬ್ರಿಕ್ ಗ್ಲೂಯಿಂದ ಯೂಸ್ ಮಾಡಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅವ್ರಿಗಳಿಗೂ ಕೂಡ ಇದು ಯೂಸ್ ಆಗುತ್ತೆ. ಏನಂದರೆ ತುಂಬ ಜನ ಬೇಬಿ ಕುಚ್ಚನ್ನ ಹಾಕುವಾಗ ಥ್ರೆಡ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತೀರಾ. ಈವನ್ ನಾನು ಕೂಡ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತಾಯಿದ್ದೆ ಮುಂಚೆ. ಬಟ್ ಏನು ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ಅದು ಒಂದೊಂದು ಸಲ ಪ್ರಾಪರಾಗಿ ಸ್ಟಿಕ್ ಆಗಲ್ಲ. ಆ್ಯಂಡ್ ಆಲ್ಸೋ ಅದು ಮಿಡಲಲ್ಲಿ ಲೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಒಂದು ಸಲ ಮಿಡಲಲ್ಲಿ ಲೂಸ್ ಆಯಿತು ಅಂದರೆ ಕಂಪ್ಲೀಟ್ ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಥ್ರೆಡ್ ವೇಸ್ಟ್ ಆಗಿಬಿಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಫ್ಯಾಬ್ರಿಕ್ ಗ್ಲೂ ನಾನು ಒಂದು ಸಿಂಪಲ್ ಆ್ಯಂಡ್ ಈಸಿ ಟ್ರಿಕ್ನ ಶೇರ್ ಮಾಡ್ತಾ ಇದ್ದೀನಿ. ಏನು ಮಾಡಬೇಕಂದ್ರೆ ನಾರ್ಮಲ್ ಸ್ವಿಂಗ್ ಥ್ರೆಡ್ ಇರುತ್ತೆ ಅಲ್ವಾ, ಅದನ್ನು ನೀಡಲಿಗೆ ಫಿಕ್ಸ್ ಮಾಡಿಕೊಡಿ. ನೀಡಲಿಗೆ ಫಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಅದನ್ನು ಸಿಲ್ಕ್ ಥ್ರೆಡ್ಡಿಗೆ ಫಿಕ್ಸ್ ಮಾಡ್ಕೊಬೇಕು. ಇವಾಗ ಸಿಲ್ಕ್ ಥ್ರೆಡ್ಡಿಗೆ ಈ ನೀಡಲಿಂದ ಒಂದು 4 to 5 ನಾಟ್ ಬೀಳೋ ಥರ ಪ್ರಾಪರಾಗಿ ಅದನ್ನು ನೀವು ಟೈ ಮಾಡ್ಕೊಬೇಕು. ಈ ಥರ ಟೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಪ್ರಾಪರಾಗಿ ಸ್ಟ್ರಾಂಗಾಗಿ ಹೋಲ್ಡ್ ಆಗುತ್ತೆ. ಸೊ ಅದು ಮಿಡಲಲ್ಲಿ ನಿಮಗೆ ಏನು ಲೂಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗಿರುತ್ತೆ. ಸೊ ಇದೇ ಥರ ಒಂದು 4 to 5 ನಾಟು ಪ್ರಾಪರಾಗಿ ಅದು ತುಂಬ ಗಟ್ಟಿಯಾಗಿ ಕುತ್ಕೊಬೇಕು. ಆ ಥರ ಒಂದು 4 to 5 ಸಾಕಾಗುತ್ತೆ. ಸೊ ಆ ಥರ ನೀವು ಕೂಡ ನೋಡಿ ನಾಟ್ ಫಿಕ್ಸ್ ಆಗೋ ಥರ ಅದಕ್ಕೆ ಟೈ ಮಾಡಿಕೊಳ್ಳಿ. ದೆನ್ ಅದು ಟೈ ಆದಮೇಲೆ ಪ್ರಾಪರಾಗಿ ಒಂದು ಸ್ವಲ್ಪ ಸ್ಪೇಸ್ನ ಬಿಟ್ಬಿಟ್ಟು ಅದನ್ನು ನೀವು ಕಟ್ ಮಾಡ್ಕೋಬೇಕು ಟ್ರಿಮ್ಮರಿಂದ. ಸ್ವಲ್ಪ ಸ್ಪೇಸ್ನ ಬಿಟ್ಟಿರ್ತೀರಲ್ವ, ಆ ಸ್ಪೇಸ್ನ ಬಿಟ್ಟು ಕಟ್ ಮಾಡ್ತೀರಲ್ವ, ಆ ಫ್ರಂಟ್ ಏನಿರುತ್ತೆ ಅದಕ್ಕೆ ನೀವು ಟ್ರಾನ್ಸ್ಪರೆಂಟ್ ಪ್ಲಾಸ್ಟರ್ಸ್ ಸಿಗುತ್ತೆ. ಸೊ ಆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟರ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಪ್ರಾಪರಾಗಿ ಸೆಕ್ಯೂರ್ ಮಾಡಿ. ಸೊ ಅದರಿಂದ ಈಸಿ ಆಗುತ್ತೆ ನಿಮಗೆ ಬೇಬಿ ಕುಚ್ಚನ್ನ ಕಟ್ಟುವಾಗ. ಇಫ್ ನಿಮ್ಮ ಹತ್ರ ಪ್ಲಾಸ್ಟರ್ ಇಲ್ಲ ಅಂದರೆ ಫೈನ್, ನೋ ಪ್ರಾಬ್ಲಮ್. ಇದನ್ನೇ ನೀವು ಡೈರೆಕ್ಟಾಗಿ ಬೇಬಿ ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡ್ಕೊಬೋದು. ಇಫ್ ಏನಾದರೂ ನೀವು ಬಿಗಿನರ್ ಆಗಿದ್ದರೆ ಟ್ರೈ ಟು ಯೂಸ್ ಟ್ರಾನ್ಸ್ಪರೆಂಟ್ ಪ್ಲಾಸ್ಟರ್. ಇಟ್ ವಿಲ್ ಮೇಕ್ ಯುವರ್ ಜಾಬ್ ವೆರಿ ಈಸಿ. ಪರ್ಸ್ನಲಿ ನನಗನ್ಸುತ್ತೆ ಈ ಮೆಥಡ್ ತುಂಬ ಯೂಸ್ಫುಲ್ ಆಗುತ್ತೆ ಕಂಪೇರ್ಡ್ ಟು ಫ್ಯಾಬ್ರಿಕ್ ಗ್ಲೂ ಅಂತ. ಬೇಬಿ ಟಾಸಲ್ನ ಹಾಕೋದಕ್ಕೂ ಮುಂಚೆ ಈ ಥರ ಫ್ರಂಟ್ಗೆ ನಾವು ಸೆಲೋ ಟೇಪಿಂದ ರ್ಯಾಪ್ ಮಾಡ್ಕೋಬೇಕಾಗತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ವ, ಸೊ ಅದೇ ಥರ ನೀಟಾಗಿ ರ್ಯಾಪ್ ಮಾಡ್ಕೊಳ್ಳಿ ಪ್ರಾಪರಾಗಿ. ಫ್ರಂಟನ್ನ ಏನು ಸ್ಪೇಸ್ ಬಿಟ್ಟು ನೀವು ಥ್ರೆಡ್ನ ಕಟ್ ಮಾಡ್ಕೊಂಡಿರ್ತೀರ ಆ ಸ್ಪೇಸಿಗೆ. ಇದು ಆ್ಯಸ್ ಆಫ್ ನೌ ನನ್ನ ಹತ್ರ ವೈಟ್ ಟ್ರಾನ್ಸ್ಪರೆಂಟ್ ಸೆಲೋ ಟೇಪ್ ಇರಲಿಲ್ಲ, ಸೊ ಹಾಗಾಗಿ ನಾನು ಬ್ಲ್ಯಾಕ್ ಸೆಲೋ ಟೇಪಿಂದ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನಾನು ಬೇಬಿ ಕುಚ್ಚು ಹಾಕೋದಕ್ಕೆ ಸ್ಪೇಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬೀಡ್ಸ್ನ ಇನ್ಸರ್ಟ್ ಮಾಡಿ ಮಧ್ಯದಲ್ಲಿ ಆ ಪ್ಲೇಸಿಗೆ ನಾನು ಈ ರೀತಿ ಇವಾಗ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಏನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದು ಸಿಲ್ಕ್ ಥ್ರೆಡ್ನ. ಸೊ ಇದರ ಫ್ರಂಟಿಗೆ ನಾವು ನೀಟಾಗಿ ರ್ಯಾಪ್ ಮಾಡಿ ಯೂಸ್ ಮಾಡೋದ್ರಿಂದ ಅದು ಈಸಿಯಾಗಿ ನಾವು ಇನ್ಸರ್ಟ್ ಮಾಡ್ಬೋದು. ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ನಮಗೆ ನಾವು ಟಾಸಲ್ನ ಹಾಕುವಾಗ. ಅದೇ ನೀವು ಏನಾದರೂ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿದ್ರಿ ಅಂದ್ಕೊಳ್ಳಿ, ಆವಾಗ ನಮಗೆ ಸ್ಟಿಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದು ಕಂಫರ್ಟಬಲ್ ಆಗೋದಿಲ್ಲ ನಮಗೆ ಟಾಸಲ್ನ ಹಾಕುವಾಗ. ಸೊ ಈ ಮೆಥಡ್ನ ಫಾಲೋ ಮಾಡಿ ನೋಡಿ, ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಝರಿ ಥ್ರೆಡ್ಡಿಂದ ನಾವು ಬೇಬಿ ಟಾಸಲ್ನ ಟೈ ಮಾಡ್ಕೊಬೇಕು. ಅರೌಂಡ್ ಒಂದು 4 to 5 ಈ ಥರ ಥ್ರೆಡ್ಡಿಂದ ನೀವು ಝರಿ ಥ್ರೆಡ್ಡಿಂದ ನಾಟನ್ನ ಹಾಕ್ಕೊಳ್ಳಿ. ಈ ಟಿಪ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಮತ್ತು ಇನ್ನೊಂದು ಹೊಸ ಕ್ರಿಯೇಟಿವ್ ವಿಡಿಯೋ ಜೊತೆ ಬೇಗ ಸಿಗೋಣ. ಬಾಯ್ ಎವ್ರಿವನ್.